ನಾವು ಬಂದರೆ ಮಾಡ್ಕೊತಾರೆ, ಇಲ್ಲಾಂದರೆ ಮಾಡ್ಕೊಳ್ಳೋದೇ ಇಲ್ಲ. ಅಷ್ಟು ಬೈಲಾರ್ ಕೊಡಿ. ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ. ನಾನು ಬಿಂದು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಹೀಗೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಶುಕ್ರವಾರದ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ. ಅಂದರೆ ನಾವೆಲ್ಲ ಬೇರೆ ಥರ ವರಮಹಾಲಕ್ಷ್ಮಿ ಪೂಜಿಸ್ತೀವಿ, ಇವ್ರು ಬೇರೆ ಥರ ಡಿಫ್ರೆಂಟಾಗಿತ್ತು, ಅದಕ್ಕೋಸ್ಕರ ವಿಡಿಯೋ ಶೂಟ್ ಮಾಡಿಕೊಂಡೆ. ಇವರೊಂಥರ ಬೇರೆ ಥರ ಡಿಫ್ರೆಂಟಾಗಿ ಕೂರಿಸಿದ್ದಾರೆ. ನೋಡಿದ ತಕ್ಷಣ ನನಗೆ ಅವ್ರ ಮನೆ ಕಡೆ ಹಾಗೆ ಅಂತೆ ಕೂರಿಸೋದು, ಅಂದರೆ ಲಕ್ಷ್ಮಿ ಮುಖವಾಡ ಇಟ್ಟು ಕೂರಿಸಲ್ಲ. ನಾನು ತೋರಿಸಿದ್ನಲ್ಲ ನಿಮಗೆ, ಅಡುಗೆ ಮನೆಯಲ್ಲಿ ಇದೆ ಅವ್ರ ಮನೆ, ದೇವ್ರ ಮನೆ. ಈ ರೀತಿ ಕಳಶಕ್ಕೇ ಅಲಂಕಾರ ಮಾಡಿ ಅದಕ್ಕೇ ಸೀರೆ ಉಡಿಸಿ ಒಡವೆ ಎಲ್ಲ ಹಾಕಿ ಪೂಜೆ ಮಾಡ್ತಾರಂತೆ. ಅಲ್ಲಿಗೂ ಹೋಗಿ ಅರ್ಶಿನ ಕುಂಕುಮ ತಗೊಂಡು ಮನೆಗೆ ಬಂದ್ವಿ. ಇವನು ಇತ್ತೀಚೆಗೆ ಆಟ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಮಡಚಿರೋ ಬಟ್ಟೆನೆಲ್ಲ ಎಳೆಯೋದು, ಮತ್ತು ಯಾರಾದರೂ ಊಟ ಮಾಡ್ತಿದ್ರೆ ತಟ್ಟೆನ ಎಳ್ಕೊಳ್ಳೋದು, ಆ ರೀತಿ ಎಲ್ಲ ಮಾಡ್ತಾನೆ ಇವಾಗ. ಅಂದರೆ ಅವರಪ್ಪ ಕೆಲಸದಿಂದ ಬರೋದೇ 11 ಗಂಟೆ, 11:30, 12 ಗಂಟೆ ಆದರೂ ಮಲಗದೆ ಇವಾಗ ಆ ರೀತಿ ರೊಟೀನ್ ಮಾಡ್ಕೊಂಬಿಟ್ಟಿದ್ದಾನೆ. ಅವ್ರು ಊಟ ಮಾಡ್ತಿದ್ರು, ತಟ್ಟೆನ ಹೀಗೆ ಎಳೆದು ಇದ್ಬಿಡ್ತಿದ್ದ. ಇದು ಶನಿವಾರದ ವಿಡಿಯೋ. ಅಮ್ಮನ ಮನೆಗೆ ಸುಮಾರು ಒಂದು 20 ದಿನದ ಮೇಲೆ ಆಯಿತು. ಅಲ್ಲಿಂದ ಬಂದಾಗಿಂದ ನಾನು ಮನೆಗೆ ಹೋಗೇ ಇರಲಿಲ್ಲ. ಅದಕ್ಕೆ ಇನ್ನೇನು ಶನಿವಾರ ಭಾನುವಾರ ಅವಳಿಗೂ ರಜೆ ಇದೆಯಲ್ಲ ಅಂತ ಶನಿವಾರ ಅಮ್ಮನ ಮನೆಗೆ ಹೋಗಿದ್ದೆ. ಹೋದಾಗ ಸುಮಾರು ಒಂದು 4 ಗಂಟೆ 5 ಗಂಟೆ ಏನೋ ಆಗಿತ್ತು. ಅಮ್ಮನ ಮನೆ ದೇವರ ಪೂಜೆ ವಾರ, ಅದಕ್ಕೆ ಅಮ್ಮ ಪೂಜೆ ಮಾಡ್ಕೊಂಡಿದ್ರು. ದೇವ್ರ ಮನೆ ಅಂದರೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾನೆ, ಕೈ ಮುಗಿಯೋದು, ದೇವ್ರ ಮನೆ ಒಳಗೆ ಹೋಗೋದು. ನಮಗೆ ಭಯ, ಎಲ್ಲಾದರೂ ಕಳಶ ಮತ್ತು ದೀಪ ಆ ಥರದ್ದು ಏನಾದರೂ ಮೈಮೇಲೆ ಎಳ್ಕೊಂಬಿಡ್ತಾನೆ ಅಂತ. ಹಾಗೆ ಸ್ವಲ್ಪ ಆಟ ಆಡ್ತಾ ಅಮ್ಮ ಟೊಮೊಟೊ ಬಾತ್ ಮಾಡು, ಎಷ್ಟೋ ದಿನ ಆಗಿತ್ತು ಅಂತ. ಹಾಗೆ ನಿಮ್ಮ ಜೊತೆನೂ ಹಾಗೆ ರೆಸಿಪಿ ಶೇರ್ ಮಾಡ್ಕೊಂಡಂಗೆ ಆಗುತ್ತೆ. ನಾನು ಯಾವ ರೀತಿ ರೆಸಿಪಿ ಅಂದರೆ ಟೊಮೊಟೊ ಬಾತ್ ರೆಸಿಪಿ ಮಾಡ್ತೀನಿ ಅಂತ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಿಮಗೂ ಕೂಡ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ, ವಾಚ್ ಮಾಡಿ. ಮತ್ತು ಡೈಲಿ ಒಂದೊಂದು ಎಗ್ ಬಾಯ್ಲ್ ಮಾಡಿಕೊಡ್ತೀನಿ. ಮಗುಗೆ ಹಾಫು, ಅವಳಿಗೆ 1. ಹಾಗೆ ಕೊಟ್ಟರೆ ತಿನ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಪೆಪ್ಪರು, ಉಪ್ಪು, ಮೆಣಸು, ಖಾರದ ಪುಡಿ ಆ ಥರ ಎಲ್ಲ ಹಾಕ್ಕೊಡ್ತೀನಿ. ಅವನಿಗೆ ಹಾಕ್ಕೊಡಲ್ಲ, ಅವನಿಗೆ ಬರೀ ಹಾಗೆ ಕೊಡ್ತೀನಿ. ನಾನು ಎಲ್ಲೋ ತಿಂತಿಲ್ಲ, ಇನ್ನು ಬಿಳಿ ಭಾಗ ಮಾತ್ರ ತಿಂತೀನಿ. ಇನ್ನು ಎಲ್ಲೋ ಇಷ್ಟು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ. 1 ವರ್ಷ ಆದಮೇಲೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೊಮೊಟೊ ಬಾತ್ಗೆ ಏನೇನು ಬೇಕೋ ಅದನ್ನೆಲ್ಲನೂ ಕೂಡ ಹೆಚ್ಚಿ ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಿಮಗೂ ತೋರಿಸೋದಕ್ಕೆ ಈಸಿ ಆಗುತ್ತೆ, ಮತ್ತು ನನಗೂ ಒಗ್ಗರಣೆಗೆ ಸಲೀಸಾಗಿ ಬೇಗ ಸಿಗುತ್ತೆ ಅಂತ. ವೆಲ್ಕಮ್. ಈಗ ಮಸಾಲ ಟೊಮೊಟೊ ಬಾತ್ ಹೇಗೆ ಮಾಡೋದು, ನನ್ನ ಶೈಲಿಲಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ಮೊದಲು ಏನೇನು ಬೇಕು ಪದಾರ್ಥಗಳು ನೋಡ್ಕೊಂಬಂದ್ಬಿಡೋಣ. ಇವಾಗ ಏನೇನು ನಾನು ರೆಡಿ ಮಾಡ್ಕೊಂಡಿದ್ದೀನಿ, ಮತ್ತು ರುಬ್ಬಕ್ಕೆ ಏನು ಹಾಕ್ಕೊತೀನಿ, ಮತ್ತು ಒಗ್ಗರಣೆಗೆ ಏನು ಹಾಕ್ಕೊತೀನಿ ಅಂತ ನಾನು ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ನಿಮಗೆ ಗೊತ್ತಾಗಲ್ಲ, ಫುಲ್ ಎಂಡ್ವರೆಗೂ ನೋಡಿ ಅಂತ ಹೇಳ್ತೀನಿ. ಇವಾಗ ಈರುಳ್ಳಿ ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ, ನಿಮ್ಮ ಖಾರ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಶುಂಠಿ 1 ಇಂಚಷ್ಟು, ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಮುಷ್ಟಿಯಷ್ಟು ಪುದೀನ, ಮತ್ತು ಒಂದು ದೊಡ್ಡದಾದರೆ ಒಂದು 3 ಇಂದ 4 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ರುಬ್ಬಕ್ಕೆ 1 ಟೊಮೊಟೊ, 2 ಲವಂಗ, 2 ಚಕ್ಕೆ ಮತ್ತು ಕಾಯಿ ಇಟ್ಕೊಂಡಿದ್ದೀನಿ. ಇದು ಬಟಾಣಿ ನೆನೆಸಿಟ್ಟಿರೋ ಅಂಥದ್ದು. ಮಸಾಲ ಪದಾರ್ಥ 1 ಸ್ಪೂನು ಧನಿಯಾ ಪುಡಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಕು ಅರ್ಶಿನದ ಪುಡಿ, ಒಂದು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಒಂದು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ. ಇದು ಖಾರದ ಪುಡಿ ನಿಮಗೆ ಖಾರ ಅನ್ನಿಸ್ಬೋದು, ಬಟ್ ಇದು ಕಲರಿಂಗ್ ಇದೆ, ಅದಕ್ಕೋಸ್ಕರ ನಾನು ಖಾರ ನಿಮಗೆ ಜಾಸ್ತಿ ಅನ್ನಿಸ್ತಿರಬಹುದು. ಇದು ಒಗ್ಗರಣೆಗೆ ಒಂದು ಚಿಕ್ಕದು 2 ಪಲಾವ್ ಎಲೆ, ಒಂದು 2 ಲವಂಗ, ಒಂದು 2 ಚಕ್ಕೆ, 1 ಏಲಕ್ಕಿನ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು, ರುಬ್ಬಕ್ಕೆ ಏನೇನು ಹಾಕೊಳ್ಳೋದು ಅಂತ ನೋಡೋಣ ಬನ್ನಿ.
ಒಂದು ಚಿಕ್ಕ ಜಾರಿಗೆ ಒಂದು ಟೊಮೊಟೊ, ಇದು ಯಾಕಂದರೆ ಮಸಾಲ ಹಾಕ್ದೇನೂ ಮಾಡ್ಬೋದು, ಮಸಾಲ ಹಾಕಿ ಕೂಡ ಮಾಡ್ಬೋದು. ಮಸಾಲ ಹಾಕಿ ಮಾಡಿದ್ರೆ ರುಬ್ಬಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ರುಬ್ಬದೆ ಮಾಡಿದ್ರೂ ಒಂಥರ ಟೇಸ್ಟ್ ಬರುತ್ತೆ. ಇದು ಸ್ವಲ್ಪ ಒದಗಲಿ ಅಂತ ನಾನು ಮಸಾಲ ಹಾಕಿ ಮಾಡ್ತಿದ್ದೀನಿ. ಒಂದು ಟೊಮೊಟೊ, ಚಕ್ಕೆ, ಲವಂಗ, ಸ್ವಲ್ಪ ಕಾಯಿ, ಫ್ರೆಶ್ ಕಾಯಿ ಇದ್ದರೆ ಚೆನ್ನಾಗಾಗುತ್ತೆ, ಒಣಗಿರೋ ಅಂಥದ್ದು ಹಾಕೋಬೇಡಿ. ಸ್ವಲ್ಪ ಪುದೀನ, ತೊಳೆದಿಟ್ಕೊಂಡಿರೋ ಅಂತಹ ಪುದೀನ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನಾನು ಒಗ್ಗರಣೆಗೆ ಹಾಕ್ಕೊತೀನಿ. ಬೆಳ್ಳುಳ್ಳಿ, ಶುಂಠಿನ ನಾನೇನು ಸಿಪ್ಪೆ ತೆಗಿಯಲ್ಲ, ಬಟ್ ಚೆನ್ನಾಗಿ ತೊಳೆದು ಹಾಕ್ಕೊತೀನಿ. ಇಲ್ಲಿ ಶುಂಠಿ, ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿರೋದ್ರಂತಲ್ಲೇ ಒಂದು ಸ್ವಲ್ಪ ಈರುಳ್ಳಿ, ಇಷ್ಟು ತರಿಯಾಗಿ ರುಬ್ಕೊಳ್ಳಿ. ಫುಲ್ಲು ಫೈನ್ ಪೇಸ್ಟ್ ಆಗಬೇಕು ಅಂತಲೇ ಏನಿಲ್ಲ, ಇದಿಷ್ಟು ರುಬ್ಕೊಂಬರೋಣ. ನೋಡಿದ್ರಿ ಅಲ್ವಾ ನಾನು ಯಾವ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ. ಫೈನ್ ಪೇಸ್ಟ್ ಮಾಡಬೇಕು ಅಂತಲೇ ಏನಿಲ್ಲ, ತರಿಯಾಗಿ ಪೇಸ್ಟ್ ಮಾಡಿಕೊಂಡ್ರೂ ನಡೆಯುತ್ತೆ. ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದು ಆಯಿತು. ಒಂದು ಕುಕ್ಕರಿಗೆ, ಇಲ್ಲಾಂದರೆ ದಪ್ಪ ತಳದ ಪಾತ್ರೆ ಕೂಡ ನೀವು ಯೂಸ್ ಮಾಡ್ಬೋದು, ಪಾತ್ರೆಲಿ ಮಾಡೋದಾದರೆ. ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ, ನೀವು ಅವಶ್ಯಕತೆ ಇದ್ದರೆ ತುಪ್ಪ ಬೇಕಾದರೂ ಬಳಸ್ಕೊಳ್ಳಿ, ಇನ್ನೂ ತುಂಬ ಚೆನ್ನಾಗಿ ಫ್ಲೇವರಾಗಿ ಇರುತ್ತೆ. ನನ್ನ ಹತ್ರ ತುಪ್ಪ ಇರಲಿಲ್ಲ, ಅದಕ್ಕೋಸ್ಕರ ಬಳಸ್ಕೊಂಡಿಲ್ಲ. ಎಣ್ಣೆ ಕಾದ್ಮೇಲೆ ಪಲಾವ್ ಸಾಮಾನು, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಅದನ್ನೆಲ್ಲ ಹಾಕ್ಕೊಂಡು ಈರುಳ್ಳಿ ಹಾಕಿ ಮತ್ತು ಹಸಿಮೆಣ್ಸಿನ್ಕಾಯಿ ಉಂಡೆನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮಕ್ಕಳು ತಿನ್ನೋದ್ರಿಂದ ಖಾರ ಆದರೆ ತಿನ್ನಲ್ಲ. ನಾವು ಬೇಕಾದರೆ ಬೆಂದ ಮೇಲೆ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಅನ್ನದ ಜೊತೆ ತಿನ್ಬೋದು. ಅದಕ್ಕೋಸ್ಕರ ನಾನು ಮೆಣಸಿನ್ಕಾಯಿನ ಅದೇ ರೀತಿ ಹಾಕ್ಕೊತೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಬಟಾಣಿ ಹಾಕ್ಕೊಂಡು ಸ್ವಲ್ಪ ಅದ್ರ ಜೊತೆಗೇ ಪುದೀನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅಂದರೆ ಬಟಾಣಿ ಎಣ್ಣೆಗೆ ಹಾಕೊಳ್ಳೋದ್ರಿಂದ, ಒಣಗಿರೋ ಬಟಾಣಿ ನೆನೆಸಿ ಹಂಗೆ ಹಾಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಹಣ್ಣಾಗಿರೋ ಅಂತಹ ಟೊಮೊಟೊನ ಹಾಕ್ಕೊಂಡಿದ್ದೀನಿ, ಅದು ಫುಲ್ಲು ಗೊಜ್ಜು ರೀತಿ ಹಾಕಬೇಕು. ನಾನಿಲ್ಲಿ ಕಲ್ಲು ಉಪ್ಪು ಬಳಸ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಅದಾದಮೇಲೆ ನೋಡ್ತಿದ್ರಲ್ಲ, ಈ ರೀತಿ ಗೊಜ್ಜು ಥರ ಅದು ಕನ್ವರ್ಟ್ ಆಗಬೇಕು. ಮತ್ತು ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು. ಈಗ ಏನೇನು ಮಸಾಲೆ ತೊಗೊಂಡಿದ್ನೋ, ಖಾರದ ಪುಡಿ, ಧನಿಯಾ ಪುಡಿ, ಅರ್ಶಿನದ ಪುಡಿ, ಗರಂ ಮಸಾಲ ಪುಡಿ, ಇದನ್ನೆಲ್ಲ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಪ್ರತಿಯೊಂದು ಹಾಕಿದಾಗ್ಲೂ ಸೈಡಲ್ಲಿ ಎಣ್ಣೆ ಬಿಡಬೇಕು. ಅದಕ್ಕೆಲ್ಲ ಅಡ್ಜಸ್ಟ್ ಆಗಬೇಕು, ಆವಾಗಲೇ ನಿಮಗೆ ಟೊಮೊಟೊ ಬಾತ್ ತುಂಬ ಚೆನ್ನಾಗಿ ಬರೋದಕ್ಕೆ ಸಾಧ್ಯ. ಮತ್ತು ಎಣ್ಣೆ ಬಿಟ್ಟ ಮೇಲೆ ಇವಾಗ ಏನು ರುಬ್ಬಿಟ್ಕೊಂಡಿದ್ವಲ್ಲ ನಾವು ತರಿಯಾಗಿ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡ್ತಿರಬಹುದು, ಇದನ್ನು ಒಂದು 2 ನಿಮಿಷಗಳ ಕಾಲ ಬಿಡೋಣ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಈಗ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ. ಮತ್ತು ಒಂದು ಸೈಡು ನೀಟಾಗಿ ಮಿಕ್ಸಪ್ ಮಾಡಿ, ಪಕ್ಕದಲ್ಲಿ ಅಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1:2 ಅಂದರೆ 1 ಗ್ಲಾಸ್ಗೆ 2 ಗ್ಲಾಸ್ ನೀವು ನೀರು ಹಾಕೋಬೇಕು. ಬಾಸುಮತಿ ರೈಸ್ ಆದರೆ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸು ನೀರು ಹಾಕ್ಕೋಬೇಕು. ಇಲ್ಲಿ ನಾನು ನೀರು ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಈ ಟೈಮಲ್ಲಿ ನೀವು ಆ್ಯಡ್ ಮಾಡಬೇಕು. ಉಪ್ಪು ಸ್ವಲ್ಪ ಮುಂದಾಗಿರಲಿ, ಯಾಕಂದರೆ ಅಕ್ಕಿ ಎಲ್ಲ ಬೆಂದಮೇಲೆ ಅದು ಕರೆಕ್ಟ್ ಲೆವೆಲಾಗಿರುತ್ತೆ. ಸಪ್ಪೆ ಆದರೆ ತೀರಾ ಸಪ್ಪೆ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಅಕ್ಕಿ ನೀರು ಕುದಿದ ಮೇಲೆ ಅಕ್ಕಿನ ಹಾಕ್ಕೊಂಡು ಒಂದು ಸರಿ ಮಿಕ್ಸಪ್ ಮಾಡಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ಔಟ್ ಮಾಡಿಕೊಂಡು, ನಿಮಗೆ ಬೇಕಿದ್ದರೆ ಈ ಟೈಮಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಮಿಕ್ಸಪ್ ಆದಮೇಲೆ ನಾನಿಲ್ಲಿ ವಿಷಿಲ್ನ ಕ್ಲೋಸ್ ಮಾಡ್ತಿದ್ದೀನಿ. ಸ್ವಲ್ಪ ಲೋ ಫ್ಲೇಮ್ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ವಿಷಿಲ್ನ ಕೂಗಿಸ್ಕೊಳ್ಳಿ. ನಾನಿಲ್ಲಿ 2 ವಿಷಿಲ್ನ ಕೂಗಿಸ್ಕೊಂಡು ಫುಲ್ಲು ಗ್ಯಾಸ್ ರಿಲೀಸ್ ಆಗಿದೆ, ನೋಡ್ತಿರಬಹುದು. ಈಗ ಓಪನ್ ಮಾಡ್ತಿದ್ದೀನಿ. ಒಂದಕ್ಕೊಂದು ಅನ್ನ ಅಂಟಿರಲ್ಲ, ಮತ್ತು ಎಲ್ಲ ಮಸಾಲೆನೂ ಅಷ್ಟು ನೀಟಾಗಿ ಅನ್ನದ ಜೊತೆ ಬೆರ್ತಿರುತ್ತೆ. ತುಂಬ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಹಬ್ಬಗಳ ಟೈಮಲ್ಲಿ ಮೋಸ್ಟ್ ಎಲ್ಲ ಬಾತ್ ರೆಸಿಪಿಗಳನ್ನೇ ಮಾಡ್ಬೋದು. ಫೈನಲ್ ಲುಕ್ ಈ ರೀತಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಮಸಾಲೆ ಹಾಕ್ದೇನೂ ಕೂಡ
ಮಾಡಬಹುದು. ಅದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತಿದ್ದೀನಿ. ಈಗ ಊಟದ ಟೈಮ್ ಬಂದು 9:30 ಆಗೋಗಿತ್ತು. ಊಟ ಮಾಡ್ತಿದ್ದೀನಿ. ನನ್ನ ಮಗಳಿಗೂ ಕೂಡ ತುಂಬಾ ಇಷ್ಟ ಟೊಮೊಟೊ ಬಾತ್ ಅಂದರೆ. ತಿಂದು ಮಲ್ಕೊಂಡ್ವಿ. ಇದು ಭಾನುವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಅಂದರೆ ಅಮ್ಮನ ಮನೆಗೆ ಹೋಗಿದ್ನಲ್ಲ, ಫುಲ್ಲು ಬ್ರೀಫಾಗಿ ಏನು ನಾನು ತೋರಿಸಿಲ್ಲ. ಅಮ್ಮ ಬೆಳಿಗ್ಗೆನೇ ಚಿಕನ್ ಸಾಂಬಾರು ಮಾಡಿದರು. ಪಾಪ ನಾವು ಬಂದರೆ ಮಾಡ್ಕೊತಾರೆ, ಇಲ್ಲಾಂದರೆ ಮಾಡ್ಕೊಳ್ಳೋದೇ ಇಲ್ಲ. ಅಷ್ಟು ಬಾಯ್ಲರ್ ಕೋಳಿ ಯಾರೂ ಇಷ್ಟಪಡಲ್ಲ, ಅದಕ್ಕೋಸ್ಕರ ಫಾರಮ್ ಕೋಳಿ ಸಾಂಬಾರು ನಾನೇ ಮಾಡಿದ್ದು. ತುಂಬ ಚೆನ್ನಾಗಾಗುತ್ತೆ. ಬಟ್ 1.5 kg ಮೇಲಿರಬೇಕು ಕೋಳಿ, ಇಲ್ಲಾಂದರೆ ಅಷ್ಟು ಚೆನ್ನಾಗಾಗಲ್ಲ ಸಾಂಬಾರು. ಹೀಗೆ ರೈಸ್. ಎಷ್ಟು ಬೇಗ ಈವ್ನಿಂಗ್ ಆಯಿತು ಗೊತ್ತೇ ಆಗಲಿಲ್ಲ. ಇಲ್ಲಿದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಮ್ಮ ಈವ್ನಿಂಗ್ ಸ್ನ್ಯಾಕ್ಗೆ ಅಂತ ಅವಳಿಗೆ ಮ್ಯಾಗಿ ಮಾಡಿಕೊಟ್ಟಿದ್ರು. ಅಪರೂಪಕ್ಕೆ ಸಂಜೆ ಹೊತ್ತು ತಿಂತಾಳೆ. ನಾನು ಮ್ಯಾಗಿ ತಿನ್ನಲಿಲ್ಲ, ಸ್ವಲ್ಪ ಊಟ ನಂಗೆ ಜೀರ್ಣನೇ ಆಗಿರಲಿಲ್ಲ. ಅದಕ್ಕೆ ಸ್ವಲ್ಪ ಕಾಫಿ ಅಲ್ಲ ಟೀ ಕುಡಿತಿದ್ದೆ. ನಾನು ತುಂಬ ರೇರ್ ಕಾಫಿ ಟೀ ಅದನ್ನೆಲ್ಲ ತೊಗೊಳ್ಳೋದು. ಅದೇನೂ ನನಗೆ ಮುಂಚಿನಿಂದನೂ ಅಭ್ಯಾಸ ಇಲ್ಲ, ಅದೇ ರೀತಿ ರೂಢಿ ಬಂದುಬಿಟ್ಟಿದೆ. ಒಂದು ನುಡಿ ಮುತ್ತನ್ನು ಕೇಳ್ಕೊಂಡು ಬಂದ್ಬಿಡೋಣ. ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯವಿಲ್ಲ, ಅದರ ಬದಲು ಪ್ರಾಣ ಇರುವವರಿಗೆ ಅವರ ನಂಬಿಕೆಗೆ ದ್ರೋಹ ಆಗದೆ ಇದ್ದರೆ ಸಾಕು. ಇದು ಎಷ್ಟು ನಿಜ ಅಷ್ಟೇ ಸತ್ಯ. ಯಾಕಂದರೆ ಬಾಯಲ್ಲಿ ಹೇಳೋದಕ್ಕಿಂತ ನಾವು ನಂಬಿದವರಿಗೆ ಕೊನೆ ಮೂಮೆಂಟ್ ಸಾಯೋವರೆಗೂ ಅವ್ರಿಗೆ ನಂಬಿಕೆ ದ್ರೋಹ ಮಾಡದೇ ಇದ್ದರೆ ಅಷ್ಟೇ ಸಾಕು. ಅವ್ರಿಗೆ ಪ್ರಾಣನೇ ಕೊಡಬೇಕು ಅಂತ ಏನಿಲ್ಲ. ನಾನು ಎಲ್ಲ ಬ್ಯಾಗೆಲ್ಲ ಎತ್ಕೊಂಡು ಟೀ ಕಾಫಿ ಎಲ್ಲ ಕುಡಿದು ಒಂದು 6 ಗಂಟೆ ಏನೋ ಆಗಿತ್ತು, 6:15 ಏನೋ ಆಗಿತ್ತು. ಹೊರಡ್ತಿದ್ದೀವಿ. ಇನ್ನೇನು ಬೆಳಗ್ಗೆ ಅವಳು ಇನ್ನೂ ಸ್ಕೂಲ್ ಹೋಮ್ವರ್ಕ್ ಏನೂ ಬರೆದಿಲ್ಲ, ಅದಕ್ಕೋಸ್ಕರ ಬಂದೆ. 8 ಗಂಟೆಗೆ ಹೋಗೋಣ ಅಂದ್ಕೊಂಡ್ವಿ. ಹಸ್ಬೆಂಡ್ಗೂ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಮನೆಗೆ ಬಂದ್ವಿ. ಅವನು ಆಟ ಆಡ್ಕೊತಿದ್ದ. ಹಾಗೆ ಸ್ವಲ್ಪ ಸಾಕಾಗಿತ್ತೇನೋ ಮಲ್ಕೊಂಡ. ಹಸ್ಬೆಂಡ್ ಏನೋ ವಾಟರ್ ಪ್ಯೂರಿಫೈ ಸರ್ವಿಸ್ ಮಾಡ್ಕೊತಿದ್ರು. ಅವರೇ ಮಾಡ್ತಾರೆ ಚಿಕ್ಕಪುಟ್ಟದನ್ನೆಲ್ಲ, ನಾವೇನು ಅಂಗಡಿಗೇನು ಹೋಗಲ್ಲ. ಅದೇನೋ ಇದೇನೇನು ಅಂತ ಕೇಳ್ತೀನಿ. ನನಗೂ ಸ್ವಲ್ಪ ಐಡಿಯಾ ಇದೆ. ನಾನು ಕೂಡ ಇದೇ ಫೀಲ್ಡಲ್ಲಿ 1.5 year ವರ್ಕ್ ಮಾಡಿದ್ದೀನಿ. ಅದರಿಂದ ಎಲ್ಲನೂ ಗೊತ್ತು. ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆಲ್ಲ ಕಳಿಸ್ಕೊಡ್ತಿದ್ವಿ. ಅವರು ಎಲ್ಲ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೋದರು. ನಾವು ಎಲ್ಲ ಊಟ ಮುಗಿಸಿ ಮಲ್ಕೊಳಕ್ಕೆ ಹೋಗೋದಕ್ಕೆ 10 ಕಾಲ ಆಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ಸ್ಯಾಟರ್ಡೇ ಸಂಡೇ ಯಾರೆಲ್ಲ ನೋಡಿದ್ದೀರಾ ಥ್ಯಾಂಕ್ಸ್. ಮತ್ತು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ. ಸಿ ದಿ ನೆಕ್ಸ್ಟ್ ವ್ಲಾಗ್. ಬಾಯ್.